ಹರಿ ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಈ ದಿನ ಶನಿಗ್ರಹದ ಮುಂದಿನ ಭಾಗ ಮತ್ತು ರಾಹುಕೇತುಗಳ ಬಗ್ಗೆ ಹೇಳೋದು. ಶನಿಗ್ರಹ ಅಂದರೆ ರಾಜದೇವ್ರಿಗಾಗಲಿ ದೇವತೆಗಳಿಗಾಗಲಿ ಮನುಷ್ಯರಿಗಾಗಲಿ ಯಾರಿಗೂ ಬಿಟ್ಟಿದ್ದವನಲ್ಲ ಅಂತ. ಇದು ಅವನು ಶುಭಗ್ರಹವೂ ಹೌದು, ಅಶುಭಗ್ರಹವೂ ಹೌದು. ಆದ್ದರಿಂದ ಅವನ ಬಗ್ಗೆ ಇನ್ನೂ ಹೆಚ್ಚಿನ ತಿಳ್ಕೊಬೇಕಾಗುತ್ತೆ. ಯಾಕೆ ಅಂದರೆ ಈ ಈಶ್ವರನೂ ಬಿಟ್ಟಿಲ್ಲ, ಹರಿಶ್ಚಂದ್ರ ಇಂಥವ್ರನ್ನ ಬೇಕಾದಷ್ಟು ಜನನ್ನ ಕಾಡಿದ್ದಾನೆ ಅಂತ ಹೇಳ್ತಾರೆ. ಅವನ ಬಗ್ಗೆ ಇನ್ನೂ ವಿಶೇಷವಾಗಿ ಹೇಳ್ತೀವಿ. ಏನು ಹೇಳ್ತೀನಿ ನೆಕ್ಸ್ಟು ಇದರಲ್ಲಿ ಅಂದರೆ, ಒಂದೊಂದು ನಕ್ಷತ್ರದಲ್ಲಿ ಅವನು ಸಂಚಾರ ಮಾಡೋವಾಗ ಏನೇನು ತೊಂದರೆಗಳು ನಿಮ್ಮದಲ್ಲಿ ನಕ್ಷತ್ರಗಳ ಮೇಲೆ ಎಲ್ಲರೂ ಬರ್ತಾನೆ. 30 ವರ್ಷಕ್ಕೆ ಒಂದ್ಸಲ ಆ ನಕ್ಷತ್ರಕ್ಕೆ ಬರಲೇಬೇಕು. ಬಂದಾಗ ಏನೇನು ತೊಂದರೆ ಕೊಡ್ತಾನೆ, ಅಥವಾ ಏನೇನು ಸುಖ ಕೊಡ್ತಾನೆ, ಐಶ್ವರ್ಯ ಕೊಡ್ತಾನೆ, ಐಶ್ವರ್ಯ ಕೊಡ್ತಾನೆ, ದುಡ್ಡು ಸಂಪಾದನೆ ಮಾಡ್ತಾನೆ, ಹಾಗೆ ದುಡ್ಡನ್ನು ಹಾಳು ಮಾಡೋದು ಗೊತ್ತಿದೆ, ಮನೆ ಮಾರ್ಕೊಳ್ಳೋದು ಗೊತ್ತಿದೆ, ಇಂಥದ್ದೆಲ್ಲ ಮಾಡ್ತಾನೆ. ಯಾವ ನಕ್ಷತ್ರಕ್ಕೆ ಯಾವುದು ಅನ್ನೋದು ಪ್ರತಿಯೊಂದು ನಕ್ಷತ್ರಕ್ಕೂ ಹೇಳ್ತಾ ಬರ್ತೀನಿ ನೆಕ್ಸ್ಟು ಇದರಲ್ಲಿ. ಈಗ ರಾಹುಕೇತುಗಳಲ್ಲಿ ಬೇಕಾಗಿದ್ದರೆ, ರಾಹುಗ್ರಹ ಪರಾಕ್ರಮಶಾಲಿ, ಕೇತುಗ್ರಹನೂ ಅಷ್ಟೇ. ರಾಹುಕೇತುಗಳಿಗೆ ಒಂದೇ ಗುಣಗಳಿರುತ್ತೆ ಅಂತ, ಅದಕ್ಕೋಸ್ಕರ ಎಲ್ಲರದು ಸೇರಿ ಒಂದೇ ಗುಣದಲ್ಲಿ ಹೇಳ್ತೀನಿ. ಈ ಆಶ್ಲೇಷ ನಕ್ಷತ್ರದಲ್ಲಿ ಕೇತು ಜನ್ಮ, ಅದಕ್ಕೋಸ್ಕರನೇ ಆಶ್ಲೇಷ ಬಿಯಲ್ಲಿ ಇದೆಲ್ಲ ಮಾಡಿಸ್ತೀರಲ್ಲ ನೀವು, ಅದಕ್ಕೋಸ್ಕರ ಆಶ್ಲೇಷ ಧರ್ಮಾಧಿಕಾರಿ ಅವನು, ಮಹತ್ಕಾಂಕ್ಷಿ, ಧೈರ್ಯಶಾಲಿಗಳು ಅವ್ರು. ಯಾರು ಕೇತವರಲ್ಲ. ಫಾರಿನ್ಗೆ ಹೋಗೋದಕ್ಕಾಗಲಿ ಇಂಥಕ್ಕಾಗಲಿ ಅವನು ವಿಶೇಷವಾಗಿ ಅಪಸವ್ಯ ಮಾರ್ಗ ಅವ್ರದ್ದೆಲ್ಲ, ಅವರಿಬ್ಬರದು ಅಪಸವ್ಯ ಆಗಲಿ. ಮತ್ತು ರಾಹುದು ಕೇತುಗಳು ಏನು ಅಂದರೆ 180 ಡಿಗ್ರಿ ಡಿಫ್ರೆನ್ಸ್ನಲ್ಲಿರ್ತಾರೆ. ಯಾವಾಗಲೂ 1 ಡಿಗ್ರಿ ಡಿಫ್ರೆನ್ಸ್ ಆದ್ರೂ ಮುಂದಿನ ಡಿಗ್ರಿ ಮುಂದಕ್ಕೆ ಹೋಗಿರ್ತಾನೆ ಕೇತು ರಾಹುಗಳ ಮಧ್ಯೆ ಕಾಳಸರ್ಪ ಯೋಗ ಅಂತ ಬರುತ್ತೆ. ಆ ಕಾಳಸರ್ಪ ಯೋಗ ಬಂದಾಗ ತುಂಬ ಭಯ ಬೀಳ್ತಾರೆ. ಅದೇನು ಭಯ, 90 ಜನಕ್ಕೆ ಇರೋಲ್ಲ, ಯಾರೋ ಕೆಲವ್ರಿಗೆ ಬರುತ್ತೆ ಕಾಳಸರ್ಪ ಯೋಗ. ಕಾಳಸರ್ಪ ಯೋಗದಲ್ಲಿ ರಾಹುವಿನಿಂದ ಅಪಸವ್ಯವಾಗಿ ಕೇತು ಜೊತೆ ಫುಲ್ಲು ಲಗ್ನದಿಂದ ಹಿಡಿದು ರಾಶಿಗಳೆಲ್ಲ ಬಂದು ಆ ನಕ್ಷತ್ರಗಳು ಬಂದಾಗ ಒಂದೊಂದಾಗುತ್ತೆ. ಅದರಲ್ಲಿ ಯಾವ ನಕ್ಷತ್ರದಲ್ಲಿ ಜನ್ಮದಲ್ಲಿ ಯಾವ ರಾಶಿನಲ್ಲಿ ನೀವು ಜನ್ಮ ಆಗಿರ್ತೀರಿ, ಅದರಿಂದ ಒಂದು ಹೆಸರುಗಳಿದೆ ಅದಕ್ಕೆಲ್ಲ. ಸರ್ಪಗಳಿಗೆ ಹೆಸರಿದೆ. ಅನಂತಂ ಶೇಷಕಂಬಾಸಂ ಕಂಬಲಂಚ ಅಂತ ಒಂದು ಇದಿದೆ, ಶ್ಲೋಕ ಇದೆ. ಆ ಥರ ಯಾವ ನಕ್ಷತ್ರದಲ್ಲಿದ್ದರೆ ಯಾವ ರಾಶಿನಲ್ಲಿದ್ದರೆ ಅವನಿಗೆ ಏನು ಅಂತ ಅದೆಲ್ಲ ತಿಳ್ಕೊಂಡು ಇದು ಹೇಳ್ಬೇಕು. ಧೈರ್ಯಸ್ಥ, ಸ್ಕಿನ್ ಡಿಸೀಸಸ್ಸು ಬರೋದು ಅವರಿಂದನೇ. ಹಾವಿನ ಪೊರೆ ಹೊಡೆಯುತ್ತೆ ಅಂತಲ್ಲ, ಆ ಟೈಪ್ ಹಾವು. ಅದು ಹಾವಿನಲ್ಲಿ ಅರ್ಧ ಭಾಗ ಡ್ರ್ಯಾಗನ್ ಟೈಲ್ ಆ್ಯಂಡ್ ಡ್ರ್ಯಾಗನ್ ಹೆಡ್ ಅಂತ. ಡ್ರ್ಯಾಗನ್ ಹೆಡ್ ಅಂತ ರಾಹುವಿಗೆ ತಲೆ, ಕೇತುವಿಗೆ ಬಾಲ. ಅದಕ್ಕೋಸ್ಕರ ಬಾಲ ನಮ್ಮ ಹಿರಿಯರಿಗೋಸ್ಕರ, ತಾತ ಮುತ್ತಾತಂದ್ರಿಗೋಸ್ಕರ ಕೇತು ನೋಡೋದು, ತಾಯಿ ತಂದೆ ಕೇತುವಿನಿಂದ ನೋಡೋದು, ಈ ಥರ ಅನೇಕ ಇದಿದೆ. ಹೀಗೆ ನವಗ್ರಹಗಳಲ್ಲಿ ಮುಖ್ಯವಾದ ಗ್ರಹಗಳು ರಾಹುಕೇತುಗಳು. ಇದು ರಾಹು ಜೊತೆ ಏನು ಮಾಡ್ತಾನೆ ಅಂದರೆ, ಕುಜ ಸೇರಿಬಿಟ್ರೆ ಪ್ರಬಲವಾದ ಕುಜದೋಷ ಬರುತ್ತೆ, ಅಥವಾ ರಾಹುದೋಷ ಬರುತ್ತೆ. ಮಕ್ಕಳಿಲ್ಲದೆ ಇರೋದಕ್ಕೆ ಕಾರಣ ಆಗ್ತಾರೆ. ಅಂಥದ್ದು ಗಂಡ ಹೆಂಡ್ತಿರ ವಿಚ್ಛೇದನಕ್ಕೆ ತೊಡೆದಾಕ್ತಾರೆ. ಒಳ್ಳೆಯದು ಇರ್ತದೆ. ಅದು ಎಲ್ಲರಿಗೂ ಆಗೋಲ್ಲ, ಯಾವ್ಯಾವ ಇದರಲ್ಲಿ ಇರ್ತಾರೆ ಅಂತ ನಾನೆಲ್ಲ ಹೇಳ್ತೀನಿ. ಒಂದೊಂದೇ ಇದು ಹೇಳಿಬಿಟ್ಟು ಇವತ್ತಿನಿಗೆ ಗ್ರಹಗಳದೆಲ್ಲ ಕಾರಕತ್ವ ಅನ್ನೋದು ಮುಗೀತು. ನೆಕ್ಸ್ಟ್ ಏನಿದ್ರೂ ಯಾವ ಗ್ರಹ ಎಲ್ಲಿದ್ದರೆ ಅಂತ ಸುಮಾರಾಗಿ ಹೇಳ್ತೀನಿ. ಯಾಕೆ ಶನಿ ನಾನು ಹಾಕಿದ್ದಕ್ಕೆ, ಶನಿಗ್ರಹನ ಹಾಕಿದ್ದಕ್ಕೆ ತುಂಬ ಜನ ನೋಡೇ ಇಲ್ಲ. ಯಾಕೆಂದರೆ ಭಯನಾ ನಿಮಗೆ? ಶನಿಗ್ರಹ ಕಲ್ತ್ಕೋಬೇಕು ಅನ್ನೋರು ಶನಿಗ್ರಹದ ಬಗ್ಗೆ ಪೂರ್ತಿ ತಿಳ್ಕೊಳ್ಳಿ. ಶನಿಗ್ರಹದ ಬಗ್ಗೆ ತಿಳ್ಕೊಂಡಾಗ ನೀವು ಹೇಳೋದಕ್ಕಾಗುತ್ತೆ. 4 ಜನಕ್ಕೆ ಉಪಕಾರ ಆಗಲಿ ಅಂತ ಹೇಳ್ತಾ ಇದ್ದೀವಿ ಅಂದರೆ, ದುಡ್ಡು ಸಂಪಾದನೆ ಮಾಡೋದಕ್ಕೆ ಅಂತ ಹೇಳ್ತಾ ಇಲ್ಲ. ಏನು ಶನಿಗ್ರಹದ ಬಗ್ಗೆ ಎಲ್ಲ ಅನುಕೂಲವಾಗಿ ಇರೋ ಹಾಗೆ, ಶನಿಗ್ರಹಕ್ಕೆ ಭಯ ಬೀಳದಾಗೆ ಇರೋ ಹಾಗೆ ನೀವು ವರ್ತನೆ ಮಾಡಬೇಕು. ಆ ಥರ ಪೂಜೆ ಪೂಜೆಗೆ ಶರಣಾಗತನಾದರೆ ಎಲ್ಲರಿಗೂ ಏನು ತೊಂದರೆ ಆಗೋಲ್ಲ. ಶನಿಗೆ ಪನಿಷ್ ಮಾಡೋದಕ್ಕೆ ಬರೋದು. ಅದನ್ನು
ಒಪ್ಕೊಂಡ್ಬಿಟ್ಟು ನಾವು ಇದು ಮಾಡಿದ್ರೆ ಶನಿಗ್ರಹ ತುಂಬ ಒಳ್ಳೆಯವನು. ಅದರಿಂದ ಶನಿಗ್ರಹದ ಬಗ್ಗೆ, ರಾಹುಕೇತುಗಳ ಬಗ್ಗೆ ಇವರೆಲ್ಲ ದೃಷ್ಟಿಗ್ರಹಗಳು ಅಂತಲೇ ತೀರ್ಮಾನ ಆಗಿಬಿಟ್ಟಿದೆ. ಆದ್ರೂ ಹೋರಾಶಾಸ್ತ್ರದಲ್ಲಿನ ರಾಹುಕೇತುಗಳ ಬಗ್ಗೆ ಯಾವುದು ಇದೇ ಬಂದಿಲ್ಲ, ಆಮೇಲೆ ಬಂದಿರೋದು ರಾಹುಕೇತುಗಳ ಬಗ್ಗೆ ಮಧ್ಯೆ ಬಂದಿರೋದ್ರಿಂದ ಅದನ್ನು ಸೇರಿಸ್ಕೊಂಡಿದ್ದಾರೆ. ಛಾಯಾಗ್ರಹಗಳು ಇವೆಲ್ಲ, ಆ ಛಾಯಾಗ್ರಹಗಳ ಬಗ್ಗೆ ಮುಂದೆ ಹೇಳ್ತೀನಿ. ಇದಲ್ಲದೆ ಧೂಮ ಮತ್ತು ಶನಿ ಮಗ ಮಾಂದಿ ಇದೆಲ್ಲ ಇರ್ತಾರೆ. ಆ ಮಾಂದಿ ಕೇರಳದವರು ಹೇಳಿದ್ದಾರೆ. ಅದು ನಮಗೆ ಇಂಪಾರ್ಟೆಂಟೇ ಆಗುತ್ತೆ. ಯಾಕೆಂದರೆ ಅವನ ಮಗ ಆದರೂ ಅವನು ಚೇಷ್ಟೇನೆ, ಅಪ್ಪನಂಗೆ ಮಗ ಅಂತ ಹೇಳ್ತೀವಲ್ಲ ಆ ಥರ. ಅದರಿಂದ ಅದೆಲ್ಲ ನಾವು ಹೇಳ್ತೀವಿ ನಿಧಾನವಾಗಿ. ನೀವೆಲ್ಲ ನೋಡಿ ಎಲ್ಲ ಕಲ್ತ್ಕೊಳ್ಳೋದ್ರಿಂದ ಏನು ದುಡ್ಡು ಖರ್ಚು ಮಾಡಬೇಕಾದಿಲ್ಲ, ಏನಿಲ್ಲ. ನಾನು ದುಡ್ಡು ಕೇಳ್ತಾ ಇಲ್ಲ ನಿಮ್ಮನ್ನು. ಅದಕ್ಕೋಸ್ಕರ ನಿಧಾನವಾಗಿ ಕೇಳಿ ತಿಳ್ಕೊಳ್ಳಿ. ಡೌಟುಗಳು ಬಂದಾಗ ಕೆಲವೆಲ್ಲ ಪುಸ್ತಕಗಳು ಹೇಳ್ತೀನಿ, ಅದು ರೆಫರ್ ಮಾಡಿಕೊಳ್ಳಿ. ಇಷ್ಟು ಹೇಳಿ ಇವತ್ತಿಗೆ ಈ ಗ್ರಹಗಳ ಬಗ್ಗೆ, ಕಾರಕತ್ವದ ಬಗ್ಗೆ ಎಲ್ಲ ಹೇಳಿದ್ದಾಯಿತು ಇವತ್ತಿಗೆ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಬೇರೆ ಏನಾದರೂ ಹೇಳೋಣ. ಯಾವುದು ಅಂದರೆ ನಕ್ಷತ್ರಗಳ ಬಗ್ಗೆ ಹೇಳೋಣ. ನಕ್ಷತ್ರಗಳ ಬಗ್ಗೆ ಹೇಳಿಲ್ಲ, ಅಥವಾ ದ್ವಾದಶ ರಾಶಿಗಳ ಬಗ್ಗೆ ಹೇಳೋಣ. ಯಾವ ರಾಶಿನಲ್ಲಿ ಯಾವ ಗ್ರಹ ಇದ್ದರೆ ಏನು ಅಂತ. ಆಮೇಲೆ ಕಂಜಂಕ್ಷನ್ ಆಫ್ ದಿ ಪ್ಲ್ಯಾನೆಟ್ಸ್ ಅದನ್ನು ಹೇಳ್ತೀನಿ. ಯಾವ್ಯಾವ ಗ್ರಹಗಳು ಜೊತೆ ಇದ್ದರೆ ಏನು, ಯಾವ್ಯಾವ ಗ್ರಹಗಳು ಜೊತೆ ಇಲ್ಲದೇ ಇದ್ದರೆ ಏನು ಅಂತ. ಇಷ್ಟು ಹೇಳಿ ಇವತ್ತಿಗೆ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರೂ ಸರ್ವೇ ಜನ ಸುಖಿನೋ ಭವಂತು, ಸರ್ವಸ್ಥ ಸನ್ಮಂಗಳಾನಿ ಭವಂತು.